ಮೆಜೆಸ್ಟಿಕ್ನಲ್ಲಿ 6 ತಿಂಗಳಿಂದ ನಿಂತಲ್ಲೇ ನಿಂತಿವೆ ವಾಹನ. ಸುಮಾರು 6 ತಿಂಗಳಿನಿಂದ ಕೆಟ್ಟು ನಿಂತಿರುವಂತಹ ಟಾಟಾ ಏಸ್ ನಿಂತಲ್ಲೇ ನಿಲ್ಲಿಸಿರುವಂತಹ ವಾಹನಗಳಿಗೆ ತೆರವು ನೋಟಿಸ್. ಸ್ಟಿಕ್ಕರ್ ಅನ್ನು ಅಂಟಿಸಿದ ಬಳಿಕ ವಾಹನ ತೆರವಿಗೆ 7 ದಿನಗಳ ಅವಕಾಶವನ್ನ ಕೊಡಲಾಗಿದೆ. 7 ದಿನ ಕಳೆದ ಮೇಲೂ ಕೂಡ ವಾಹನಗಳನ್ನು ಅಲ್ಲಿಂದ ತೆಗೆದಿದ್ರೆ ನಂತರ ಟೋಯಿಂಗ್ ಮಾಡಲಾಗುತ್ತೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ಅವೈಜ್ಞಾನಿಕವಾಗಿ ಪಾರ್ಕ್ ಮಾಡಿರತಕ್ಕಂಥ ವೆಹಿಕಲ್ಗಳ ತೆರವು ಕಾರ್ಯಾಚರಣೆಗೆ ಈಗಾಗಲೇ ಜಿಬಿಎ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಸಂಚಾರಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿದ್ದೇವೆ. ನೀವೀಗಾಗಲೇ ಗಮನಿಸಬಹುದಾಗಿದೆ, ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಫುಟ್ಪಾತ್ನ ಮೇಲೆ ಯಾವ ರೀತಿಯಾಗಿ ಶಾಶ್ವತವಾಗಿ ಅವೈಜ್ಞಾನಿಕವಾಗಿ ವೆಹಿಕಲ್ಗಳನ್ನು ಪಾರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ನೀವು ಈ ಒಂದು ಫುಟ್ಪಾತ್ನ ಏರಿಯಾದಲ್ಲಿ ಈಗಾಗಲೇ ನೋ ಪಾರ್ಕಿಂಗ್ ಅಂತೇಳಿ ಬೋರ್ಡನ್ನು ಹಾಕಿದರೂ ಕೂಡ ಆ ನೋ ಪಾರ್ಕಿಂಗ್ ಬೋರ್ಡ್ನ ಮುಂಭಾಗದಲ್ಲಿಯೇ ಅವೈಜ್ಞಾನಿಕವಾಗಿ ಇಲ್ಲೊಂದು ಟಾಟಾ ಏಸ್ ಅನ್ನು ಪಾರ್ಕ್ ಮಾಡಿರುವಂಥದ್ದು. ಶಾಶ್ವತವಾಗಿ ಈ ಒಂದು ಟಾಟಾ ಏಸ್ ಕಳೆದ ಕೆಲವು ತಿಂಗಳಿನಿಂದ ಇಲ್ಲೇ ಪಾರ್ಕ್ ಮಾಡಿದ್ದಾರೆ ಅನ್ನೋದು ಗೋಚರವಾಗ್ತಾ ಇರ್ತಕ್ಕಂಥದ್ದು ನೀವು ಗಮನಿಸಬಹುದಾಗಿದೆ. ಈ ರೀತಿಯಾಗಿ ನಿಲ್ಲಿಸಿರ್ತಕ್ಕಂಥ ವೆಹಿಕಲ್ಗಳಿಗೆ ಈಗಾಗಲೇ ಬೆಳಗಿನಿಂದಲೂ ಕೂಡ ಜಿಬಿಎ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಈಗಾಗಲೇ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು, ಮೊದಲನೇದಾಗಿ ವೀಲ್ಗೆ ಕ್ಯಾಪ್ಗಳನ್ನು ಹಾಕುವುದರ ಮೂಲಕ ಯಾವುದೇ ರೀತಿ ಈ ವೆಹಿಕಲ್ಗಳನ್ನು ತೆರವು ಮಾಡೋದಕ್ಕೆ ಮುಂದಾಗ್ತಕ್ಕಂಥ ಕ್ರಮವನ್ನು ವಹಿಸಲಾಗಿರ್ತಕ್ಕಂಥದ್ದು. ಖುದ್ದು ಜಿಬಿಎ ಅಧಿಕಾರಿಗಳು ಈ ವೆಹಿಕಲ್ಗಳ ಮೇಲೆ ನೋಟಿಸನ್ನು ಅಂಟಿಸ್ತಾರೆ. ಬಳಿಕ 7 ದಿನಗಳ ಒಳಗೆ ಇಲ್ಲಿ ಅವೈಜ್ಞಾನಿಕವಾಗಿ ನಿಲ್ಲಿಸಿರ್ತಕ್ಕಂಥ ವೆಹಿಕಲ್ಗಳನ್ನು ರಿಮೂವ್ ಮಾಡಬೇಕು. ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಸಂಚಾರ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ವೆಹಿಕಲ್ಗಳನ್ನು ಟೋಯಿಂಗ್ ಮಾಡ್ತಾರೆ. ಟೋಯಿಂಗ್ ಮಾಡಿದಂಥ ಬಳಿಕ ಟೋಯಿಂಗ್ ಚಾರ್ಜನ್ನು ಕೂಡ ಮಾಲೀಕರೇ ಭರಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಈ ರೀತಿಯಾಗಿ ಟ್ರಾಫಿಕ್ ಸಮಸ್ಯೆಗೆ ಉಲ್ಬಣ ಆಗೋದಕ್ಕೆ ಕಾರಣ ಆಗಿರತಕ್ಕಂಥ ಶಾಶ್ವತವಾಗಿ ಪಾರ್ಕಿಂಗ್ ಮಾಡಿರ್ತಕ್ಕಂಥ ವೆಹಿಕಲ್ಗಳನ್ನು ತೆರವು ಮಾಡೋದಕ್ಕೆ ಈಗಾಗಲೇ ಜಿಬಿಎ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಸಂಚಾರಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಬಾಲಾಜಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.